ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೋದಿ ಭಕ್ತರು ಈಗ ಕೆಟ್ಟ ಕೊಳಕ ಕಾಮೆಂಟ್ಗಳನ್ನು ನಿತಿನ್ ಗಡ್ಕರಿ ಕಡೆಗೆ ತಿರುಗಿಸ್ಬಿಟ್ಟಿದ್ದಾರೆ. ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ಬೋದು ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ. ಅವುಗಳಲ್ಲಿ ಕೆಲವು ಸೆಲೆಕ್ಟೆಡ್ ಕಮೆಂಟ್ಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ಮೋದಿ ಭಕ್ತರ ಭಾಷೆ ಯಾವ ಲೆವೆಲ್ಗಿರುತ್ತೆ ಅಂತ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತು, ಅವರ ಯೋಗ್ಯತೆಯೂ ನಿಮಗೆ ಗೊತ್ತು. ಅಷ್ಟು ಕೆಟ್ಟ ಕೊಳಕ ಭಾಷೆಯನ್ನು ನಿಮ್ಮ ಮುಂದೆ ಇಡೋಕ್ಕಾಗಲ್ಲ. ಇರೋದರಲ್ಲೇ ಕೆಲವು ಸುಮಾರಾಗಿರುವಂಥವುಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಇಷ್ಟಕ್ಕೂ ನಿತಿನ್ ಗಡ್ಕರಿನ ಯಾಕೆ ಮೋದಿ ಭಕ್ತರು ಇದ್ದಕ್ಕಿದ್ದ ಹಾಗೆ ಅಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ಬೈತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ ಅಂದರೆ ಅವರ ಒಂದು ಹೇಳಿಕೆ. ನಿತಿನ್ ಗಡ್ಕರಿ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಒಂದು ಸಮಾರಂಭದಲ್ಲಿ. ಏನು, ಅಧಿಕಾರ ಬಂದರೆ ಮನುಷ್ಯನಿಗೆ ಅಹಂಕಾರ ಬಂದುಬಿಡುತ್ತೆ, ಗೌರವ ಅನ್ನೋದನ್ನು ನಾವು ಸಂಪಾದಿಸಬೇಕೇ ಹೊರತು ಕೇಳಿ ಪಡೆಯೋದಲ್ಲ ಅಂತ ಹೇಳಿದ್ರು. ಅದು ಲೋಕಾರೂಢಿ ಮಾತು, ಎಲ್ಲರೂ ಹೇಳೋ ಮಾತೆ. ಆದರೆ ಮೋದಿ ಭಕ್ತರ ಪ್ರಕಾರ ಅದನ್ನು ಮೋದಿಗೆ ಹೇಳಿದ್ದು ಗಡ್ಕರಿ, ನರೇಂದ್ರ ಮೋದಿಗೆ ಹೇಳಿದ್ದು. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಮೋದಿ ಭಕ್ತರಿಗೆ ಅಂದರೆ, ಮೊನ್ನೆ 4-5 ದಿನಗಳ ಹಿಂದೆ RSS ಸರಸಂಚಾಲಕ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ರಲ್ಲ, 75 ವರ್ಷ ಆದಮೇಲೆ ಹೊಸಬರಿಗೆ ಜಾಗ ಬಿಟ್ಟು ನಾವು ಪಕ್ಕಕ್ಕೆ ಸರಿಬೇಕು. ಆ ಹಿನ್ನೆಲೆಯಲ್ಲಿ ತಾನು ಪ್ರಧಾನಿಯಾಗಬೇಕು ಅನ್ನುವಂತಹ ಆಸೆಯಲ್ಲಿ ನಿತಿನ್ ಗಡ್ಕರಿ ಮೋದಿಯವರನ್ನು ಉದ್ದೇಶಿಸೇನೆ ಈ ಮಾತುಗಳನ್ನು ಹೇಳ್ತಿರೋದು. ನಿತಿನ್ ಗಡ್ಕರಿ ದ್ರೋಹಿ ಅನ್ನುವ ಮಟ್ಟಕ್ಕೆ ಈಗ ಮೋದಿ ಭಕ್ತರು ಹೋಗಿದ್ದಾರೆ. ಸೊ ಏನಿದು ಸಂಪೂರ್ಣ ಪ್ರಕರಣ ಮತ್ತು ಮೋದಿ ಭಕ್ತರಲ್ಲಿ ನಿಮಗೆ ತಿಳಿಸಬಹುದಾದಂತಹ ಲೆವೆಲಲ್ಲಿ ಇರುವ ಕೆಲವು ಕಮೆಂಟ್ಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೋದಿ ಸೆಪ್ಟೆಂಬರ್ 17ನೇ ತಾರೀಕು ಬಂದರೆ 75 ವರ್ಷ ವಯಸ್ಸಿನವರು ಆಗ್ತಾರೆ. 75 ಮುಗಿದು 76ಕ್ಕೆ ಕಾಲಿಡ್ತಾರೆ. ಆ ಸನ್ನಿವೇಶದಲ್ಲಿ ಎಲ್ಲರೂ ಕೇಳ್ತಿರುವಂತಹ ಪ್ರಶ್ನೆ, BJPಯಲ್ಲಿ ಒಂದು ಅಲಿಖಿತ ನಿಯಮ ಇದೆಯಲ್ಲ, 75 ವರ್ಷ ಆದಮೇಲೆ ನಿಮ್ಮನ್ನು ಪಕ್ಕಕ್ಕೆ ಸರಿಸ್ಬೇಕಲ್ವಾ, ಅಧಿಕಾರದಲ್ಲಿ ಇರಬಾರ್ದಲ್ವಾ, ಮಾರ್ಗದರ್ಶಕ್ ಮಂಡಲ್ ಅಂತ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿಗೆ ಹೋಗಬೇಕಲ್ವಾ, ಅದನ್ನೇ ನೀವು ನೆಪ ಮಾಡಿ, ವಯಸ್ಸನ್ನೇ ನೆಪ ಮಾಡಿ ಎಂತೆಂಥ ದೊಡ್ಡ ದೊಡ್ಡ ಲೀಡ್ರ್ಗಳನ್ನು ಅಲ್ಲಿ ಕೂರಿಸಿದಿರಲ್ಲ, ಅದ್ವಾನಿ ಅಂತಹವರನ್ನು, ಮುರಳಿ ಮನೋಹರ್ ಜೋಶಿ ಅಂತವರನ್ನು, ಸಿನ್ಹಾ ಅಂತವರನ್ನು, ಯಶವಂತ್ ಸಿನ್ಹಾ, ಸಾಕಷ್ಟು ಜನರನ್ನು ಕೂರಿಸಿದಿರಲ್ಲ, ಮೋದಿಗೂ ಅದೇ ಅನ್ವಯ ಆಗಬೇಕು ಅನ್ನೋದು ಸಾಕಷ್ಟು ಜನರ ಮಾತು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮೊನ್ನೆ ಮೋಹನ್ ಭಾಗವತ್ RSS ಯಾರ ಮುಂದೆ ಕೈಕಟ್ಟಿ ಮೋದಿ ನಿಂತ್ಕೊಳ್ಳೇಬೇಕು, BJPಯ ಪ್ರತಿಯೊಬ್ಬರು ಕೈಕಟ್ಟಿ ನಿಂತ್ಕೊಳ್ಳಬೇಕು, ಅವರು ಹೇಳಿದ್ರು ಒಂದು ಭಾಷಣ. ಪಿಂಗಳೆ ಅನ್ನುವವರ ಒಂದು RSSನ ಈ ಹಿಂದಿನ ನಾಯಕನ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತಾಡ್ತಾ ಪಿಂಗಳೆಯವರನ್ನು ಉಲ್ಲೇಖಿಸಿ ಅವರು ಹೇಳಿದರು ಅನ್ನುವ ರೀತಿಯಲ್ಲಿ ಅವರು ಹೇಳಿದರು ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ನಮಗೆ 75 ವರ್ಷ ಆಗಿ ಸನ್ಮಾನ ಮಾಡಿ ಶಾಲೆ ಹೊದಿಸಿದರೆ ಅದರ ಅರ್ಥ ನಮ್ಮ ಅವಶ್ಯಕತೆ ಇನ್ನಿಲ್ಲ ಅಂತ, ನಾವು ಹೊಸಬರಿಗೆ ಜಾಗ ಬಿಟ್ಟು ಪಕ್ಕಕ್ಕೆ ಸರಿಬೇಕು, ಅದೇ ಸರಿ ಅಂತ ಪಿಂಗಳೆಯವರು ಹೇಳಿದರು ಅಂತ ಮೋಹನ್ ಭಾಗವತ್ ಹೇಳಿದರು. ಅದು ನೇರವಾಗಿ ಮೋದಿಯವರಿಗೆ ಉದ್ದೇಶಿಸಿ ಹೇಳಿದ್ದು ಅನ್ನೋದು ವಿಶ್ಲೇಷಕರ ಅನುಭವದ ಮಾತು. ಆ ಹಿನ್ನೆಲೆಯಲ್ಲಿ ಅದರಿಂದ ನಿತಿನ್ ಗಡ್ಕರಿ ಪ್ರೇರೇಪಿತರಾಗ್ಬಿಟ್ಟಿದ್ದಾರೆ, ಖುಷಿ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ನಿತಿನ್ ಗಡ್ಕರಿ RSSಗೆ ತುಂಬ ಕ್ಲೋಸ್, ಮೋಹನ್ ಭಾಗವತ್ಗೆ ತುಂಬ ಕ್ಲೋಸ್. ಹಾಗಾಗಿ ಮೋದಿಯವರು 75 ವರ್ಷ ತುಂಬಿದ ತಕ್ಷಣ ಅವರನ್ನು ಪಕ್ಕಕ್ಕೆ ಸರಿಸಿ ನಿತಿನ್ ಗಡ್ಕರಿನ ಪ್ರಧಾನಿ ಮಾಡ್ತಾರೆ ಅನ್ನೋ ಆಸೆಯಲ್ಲಿದ್ದಾರೆ ನಿತಿನ್ ಗಡ್ಕರಿ. ಹಾಗಾಗಿ ನಿತಿನ್ ಗಡ್ಕರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಏನು ಕೊಟ್ಟರು ಹೇಳಿಕೆ ನಿತಿನ್ ಗಡ್ಕರಿ? ಒಂದು ಸಮಾರಂಭದಲ್ಲಿ ಮಾತಾಡ್ತಾ ಹೇಳಿದ್ರು, ಅಧಿಕಾರ ಬಂದರೆ ನಮಗೆ ಅಹಂಕಾರ ಬಂದುಬಿಡುತ್ತೆ ನಾಯಕರಿಗೆ, ಅದರ ಜೊತೆಗೆ ಮರ್ಯಾದೆಯನ್ನು ಕೇಳಿ ಪಡೆಯಬಾರ್ದು, ಅದೇ ಸಂಪಾದನೆ ಆಗಬೇಕು, ನಾವು ಸಂಪಾದಿಸ್ಕೋಬೇಕು ಮರ್ಯಾದೆಯನ್ನು ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ತಾನು ಪ್ರಧಾನಿ ಆಗಲಿದ್ದೇನೆ ಅನ್ನುವ ಹಿನ್ನೆಲೆಯಲ್ಲಿ ಮೋದಿಯನ್ನು ಟೀಕೆ ಮಾಡೋದಕ್ಕೆ ಮಾಡಿರೋದು ಅನ್ನೋದು ಈಗ ಮೋದಿ ಭಕ್ತರ ಗೋಳು, ಅಳಲು, ಚೀರಾಟ, ಕಿರ್ಚಾಟ. ಹಾಗಾಗಿ ನಿತಿನ್ ಗಡ್ಕರಿ ವಿರುದ್ಧ ಕೆಟ್ಟ ಕೊಳಕ ಭಾಷೆಯಲ್ಲಿ ಕಮೆಂಟ್ಗಳನ್ನು, ಪೋಸ್ಟ್ಗಳನ್ನು ಹಾಕ್ಕೊಂಡು ರುಬ್ಬಿ ಬಿಸಾಕ್ತಾ ಇದ್ದಾರೆ ನಿತಿನ್ ಗಡ್ಕರಿನ. ನಿತಿನ್ ಗಡ್ಕರಿ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಂತಹದ್ದು ಇದು 2ನೇ ಹೇಳಿಕೆ ಮುಜುಗರ ತರುವಂತಹದ್ದು ಅಥವಾ ಮೋದಿ ಭಕ್ತರಿಗೆ ಇಷ್ಟ ಆಗದೇ ಇರುವಂತಹದ್ದು. ಈ ಹಿಂದೆ ಒಂದು ವಾರದ ಹಿಂದೆ ಒಂದು ಮಾತು ಹೇಳಿದರು,
ಭಾರತದಲ್ಲಿ ಬಡವರು ಇನ್ನೂ ಬಡವರಾಗ್ತಿದ್ದಾರೆ, ಶ್ರೀಮಂತರು ದಿನಂಪ್ರತಿ ಇನ್ನೂ ಶ್ರೀಮಂತರಾಗ್ತಾ ಹೋಗ್ತಿದ್ದಾರೆ. ಆ ಡೈಲಾಗನ್ನು ಸಹ ಹೊಡೆದಿದ್ರು. ಅದು ಸಹ ಈಗ ನೆನಪಿಗೆ ಬಂದ್ಬಿಟ್ಟಿದೆ BJP ಅಥವಾ ಮೋದಿ ಭಕ್ತರಿಗೆ. ಇದೆಲ್ಲದರ ನಡುವೆ ಮೋದಿ ಭಕ್ತರಿಗಿರುವಂತಹ ಭಯ ಏನು ಅಂದರೆ, ಗಡ್ಕರಿಗೆ ವಿರೋಧ ಪಕ್ಷದಲ್ಲಿಯೂ ಸಪೋರ್ಟ್ ಇದೆ, RSS ಸಪೋರ್ಟ್ ಇದೆ, ಮೋಹನ್ ಭಾಗವತ್ ಸಪೋರ್ಟ್ ಇದೆ, RSS ಹಿನ್ನೆಲೆಯ ವ್ಯಕ್ತಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ 68 ವರ್ಷ ವಯಸ್ಸವರಿಗೆ ವಯಸ್ಸು ಸಹ ಸರಿಯಾಗಿದೆ, ಕರೆಕ್ಟ್ ಆಗಿದೆ ಮೋದಿ ರೀಪ್ಲೇಸ್ಮೆಂಟ್ಗೆ. ಹಾಗಾಗಿ ಮೋದಿಯನ್ನು ಪಕ್ಕಕ್ಕೆ ಸರಿಸಿ ಗಡ್ಕರಿನ ತಂದುಬಿಡ್ತಾರೆ. ಮೋಹನ್ ಭಾಗವತ್ ಅನ್ನುವುದು ಈಗ ಮೋದಿ ಭಕ್ತರ ಗೋಳು. ಆ ಗೋಳಿನ ಹಿನ್ನೆಲೆಯಲ್ಲಿ ಒಂದಷ್ಟು ಕಮೆಂಟ್ಗಳು, ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಳಿದ್ದೀನಲ್ಲ, ಮೋದಿ ಭಕ್ತರ ಭಾಷೆ ಎಷ್ಟು ಕೆಟ್ಟದಾಗಿರುತ್ತೆ, ಕೊಳಕಾಗಿರುತ್ತೆ, ನೀಚತನದಿಂದ ಕೂಡಿರುತ್ತೆ ಅಂತ. ಅದನ್ನು ಎಲ್ಲೂ ಸಾರ್ವಜನಿಕವಾಗಿ ಹೇಳೋಕ್ಕಾಗಲ್ಲ. ವೈಯಕ್ತಿಕ ನಿಂದನೆ ಲೆವೆಲಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಇರುತ್ತೆ. ಮನೆ ಒಳಗಡೆ ಬೈಕೊಳ್ಬೇಕಾದಂತಹ ಮಾತುಗಳನ್ನು ಸಹ ಬೀದಿಗೆ ಬಂದು ಬೈತಾರೆ ಮೋದಿ ಭಕ್ತರು. ಮೋದಿ ಭಕ್ತರು ಅಂದ್ರೇ ಅದೇ ಅವರ ಲಾಂಛನ, ಅದೇ ಅವರ ಗುರುತು, ಅದೇ ಅವರ ISI ಮಾರ್ಕ್. ಹಾಗಾಗಿ ಅವುಗಳನ್ನು ಮುಟ್ಟಿಲ್ಲ, ಕೆಲವನ್ನು ಮಾತ್ರ ಮರ್ಯಾದೆಯಿಂದ ಓದಬಹುದು ಒಂದು ಮಟ್ಟಕ್ಕೆ, ಅಂಥವುಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ಓದ್ತೀನಿ, ಏನೇನು ಬರ್ಕೊಂಡಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೂ ಅರ್ಥ ಆಗುತ್ತೆ ಏನು ಅಂತ. BJP ಮಂತ್ರಿಗಳಲ್ಲಿ ಗಡ್ಕರಿ ನನಗೆ ಅತ್ಯಂತ ಅಪಾಯಕಾರಿ ವ್ಯಕ್ತಿಯಾಗಿ ಕಾಣ್ತಾರೆ. ಭಾಗವತ್ ಉಲ್ಟಾ ಹೇಳಿಕೆ ಕೊಟ್ಟಾಗೆಲ್ಲ ಅದರ ಹಿಂದೆನೇ ಗಡ್ಕರಿ ಹೇಳಿಕೆ ಬರುತ್ತೆ. ಚುನಾವಣೆ ಬಂದಾಗೆಲ್ಲ ಗಡ್ಕರಿ ಮತ್ತು ಭಾಗವತ್ ಮೋದಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಹೀಗಂತ ಒಬ್ಬ ಮೋದಿ ಭಕ್ತ ಬರ್ಕೊಂಡಿದ್ದಾನೆ. ಇನ್ನೊಬ್ಬರು ಬರ್ಕೊಂಡಿದ್ದಾರೆ, ನಾನು ಪ್ರಧಾನಿ ಆಗಬೇಕು, ಅದಕ್ಕಾಗಿ ಎಷ್ಟೋ ವರ್ಷಗಳಿಂದ ಮೋಹನ್ ಭಾಗವತ್ ಬೂಟ್ ನೆಕ್ತಾ ಇದ್ದೀನಿ ಅಂತ ಗಡ್ಕರಿ ಅನ್ಕೊಳ್ತಿರೋದಂತೆ. ಅದಕ್ಕಾಗಿ ಅವನನ್ನು ಪಕ್ಷದಿಂದ ಹೊರಹಾಕಿ, ಇಲ್ಲದೆ ಹೋದರೆ BJPಯನ್ನೇ ಗಡ್ಕರಿ ಮುಳುಗಿಸ್ಬಿಡ್ತಾನೆ ಅಂತ ಇನ್ನೊಬ್ಬ ಬರ್ಕೊಂಡಿದ್ದಾನೆ. ಅದಾದ ನಂತರ ಇನ್ನೊಬ್ಬರು ಬರ್ಕೊಳ್ತಾರೆ, RSS ಹೆಡ್ ಅಂದರೆ ಮೋಹನ್ ಭಾಗವತ್ 75 ವರ್ಷದ ಹೇಳಿಕೆ ಕೊಟ್ಟಿರೋದ್ರಿಂದ ಗಡ್ಕರಿ ಇಂಥ ಮಾತಾಡ್ತಿರೋದು. RSS ಕೂಡ ಗಡ್ಕರಿಯನ್ನು ಪ್ರಧಾನಿ ಮಾಡಬೇಕು ಅನ್ನೋ ಆಸೆಯನ್ನು ಹೊಂದಿದೆ. ಅದೇ ದುರಾಸೆಯಲ್ಲೇ ಗಡ್ಕರಿ BJPನ ನಾಶ ಮಾಡ್ತಿದ್ದಾನೆ. ಇದು ಇನ್ನೊಂದು ಭಕ್ತ ಬರ್ಕೊಂಡಿರೋದು. ಗಡ್ಕರಿಯನ್ನು ಭಾಗವತ್ ಪ್ರಧಾನಿ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಒಮ್ಮೆ ಸ್ವತಃ ಅವರು, ಕೆಲವೊಮ್ಮೆ ಗಡ್ಕರಿ ಇಂತಹ ಹೇಳಿಕೆ ಕೊಡ್ತಾರೆ. ಏನೋ ಇವರೇ ಮೋದಿಯನ್ನು ಪ್ರಧಾನಿ ಮಾಡಿದಂತ ಆಡ್ತಾರೆ, ಯಾವಾಗ ಬೇಕಾದರೂ ಬದಲಾಯಿಸ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದು ಇನ್ನೊಬ್ಬ ಭಕ್ತನ ಮಾತು. ಅದಕ್ಕೆ ಸಾಲದು ಅಂತೆ ಇವನೊಬ್ಬ ದ್ರೋಹಿ, ಯಾರು ಗಡ್ಕರಿ, ಇವನೊಬ್ಬ ದ್ರೋಹಿ. ಮೋದಿ ಅಂದರೆ ಉಳ್ಕೊಳ್ತಾನೆ, ಇವನಿಗೆ ಹಿಂದೂ ರಾಷ್ಟ್ರ ಅನ್ನೋದ್ರ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಅಂತ. ಅಂದರೆ ಅಧಿಕಾರಕ್ಕಾಗಿ ಕಾಯ್ತಿದ್ದಾರೆ ಗಡ್ಕರಿ ಅಂತ. ಇನ್ನೊಬ್ಬ ಬರ್ಕೊಳ್ತಾನೆ, ಅವನಿಗೆ ಪ್ರಧಾನಿ ಆಗೋ ಆಸೆ ಇದೆ, ಅದಕ್ಕೆ ಸರಸಂಚಾಲಕ ಹೇಳಿದಂತೆ, ಆದೇಶ ಕೊಟ್ಟಂತೆ ಮೋದಿ ವಿರೋಧಿ ಪಾಳೆಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇವನು ಮೋದಿ ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ಭಾರತ ವಿರೋಧಿ ಪಕ್ಷಗಳನ್ನು ಸೇರ್ಕೊಳ್ಳಿ ಅಂತ ಇನ್ನೊಬ್ಬ ಬರ್ಕೊಂಡಿದ್ದಾನೆ. ಹೀಗೆ ಸುಮಾರಿದ್ದಾವೆ, ಓದ್ತಾ ಹೋದರೆ ಒಂದಷ್ಟು ಇನ್ನೂ ಸಿಕ್ಕಾಪಟ್ಟೆ ಇದ್ದಾವೆ. ಬೇಡ, ಇಲ್ಲಿಗೆ ನಿಮ್ಗೆ ಅರ್ಥ ಆಗಿರುತ್ತೆ ಮೋದಿ ಭಕ್ತರು ಯಾವ ಲೆವೆಲ್ಗೆ ಇಳಿದಿದ್ದಾರೆ ಅಂತ. ಇದೆಲ್ಲವೂ ಸಹ ಇರೋದರಲ್ಲೇ ಸ್ವಲ್ಪ ಮಾನ ಮರ್ಯಾದೆಯಿಂದ ಸಾರ್ವಜನಿಕವಾಗಿ ಹೇಳಬಹುದಾದಂತಹ ಕಮೆಂಟ್ಗಳು ಅಥವಾ ಪೋಸ್ಟ್ಗಳು. ಇದನ್ನು ಬಿಟ್ಟರೆ ಇನ್ನೆಲ್ಲ ಸೊಂಟದ ಕೆಳಗಡೆನೆ, ಮನೆ 4 ಗೋಡೆ ನಡುವೆ ಮಾತಾಡಬೇಕಾದಂಥ ಮಾತುಗಳು, ಬೈಕೊಳ್ಬೇಕಾದಂತಹ ವಿಚಾರಗಳನ್ನು ಸಹ ಅಲ್ಲಿ ತಂದಿಟ್ಟಿದ್ದಾರೆ. ಅಷ್ಟು ಕೆಳಗಾಗಿದ್ದಾರೆ. ಸೊ ಈಗ ಗಡ್ಕರಿ ವಿಲನ್, BJP ಅಲ್ಲ, ಮೋದಿ ಭಕ್ತರಿಗೆ ವಿಲನ್. ಸೊ ಇನ್ನು ಎಷ್ಟು ದಿನ ಇದನ್ನು ಇದೇ ರೀತಿಯಾಗಿ ಚಚ್ಚಿ ಬಿಸಾಕ್ತಾರೋ ಗೊತ್ತಿಲ್ಲ. ಒಂದು ಕಡೆ ಮೋದಿ ವರ್ಚಸ್ಸು ದಿನದಿಂದ ದಿನಕ್ಕೆ ಕೆಳಗೆ ಇಳಿತಾನೇ ಇದೆ. ಅದಕ್ಕೆ ತಕ್ಕಂತೆ RSS ಅವರ ಹೇಳಿಕೆಗಳು, ಗಡ್ಕರಿ ಹೇಳಿಕೆ, ಆಮೇಲೆ ಮುಂದಿನ ಬಿಹಾರ ಚುನಾವಣೆ ಏನಾಗುತ್ತೆ ಅನ್ನುವಂತಹ ಆತಂಕ. ಸೆಪ್ಟೆಂಬರ್ 17ರ ನಂತರ RSS ಯಾವ ಕ್ರಮ ಕೈಗೊಳ್ಳುತ್ತೆ? ಸೆಪ್ಟೆಂಬರ್ 11ಕ್ಕೆ ಮೋಹನ್ ಭಾಗವತ್ಗೆ 75 ವರ್ಷ
ಪೂರ್ತಿಯಾಗುತ್ತೆ. ಅವರೇನಾದರೂ ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟು RSS ಅಲ್ಲಿ 75 ವರ್ಷ ಆಗೋಯ್ತು ನನಗೇನು ಬೇಡಪ್ಪ ಅಂತ ಸೈಡ್ಗೆ ಹೋಗ್ಬಿಟ್ರೆ ಅಂತೂ ಮೋದಿ ಮತ್ತು ಮೋದಿ ಭಕ್ತರ ಮುಖ ನೋಡೋಕ್ಕಾಗಲ್ಲ, ಅವರನ್ನು ಸಹಿಸ್ಕೊಳಕ್ಕಾಗಲ್ಲ. ಅವರು ಪ್ರಾಣ ಪಾಪ ಹಿಂಡ್ದಂಗೆ ಆಗ್ಬಿಡುತ್ತೆ. ನೋಡೋಣ ಏನೆಲ್ಲ ಆಗತ್ತೆ ಅಂತ. ವಿ ವಿಲ್ ವೆಯ್ಟ್ ಆ್ಯಂಡ್ ಸಿ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.